ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ವಿಕಾಸ ವರ್ಗದ ಸಮಾರೋಪ. ಚೆನ್ನಹಳ್ಳಿಯ ಜನಸೇವಾ ವಿದ್ಯಾಕೇಂದ್ರದಲ್ಲಿ ನಡೆದಂತಹ ಕಾರ್ಯಕ್ರಮ. ಬರೋಬ್ಬರಿ 21 ದಿನಗಳ ಕಾಲ ನಡೆದಂತಹ ತರಬೇತಿ ಶಿಬಿರಕ್ಕೆ ಇದೀಗ ತೆರೆ ಬಿದ್ದಿದೆ. ಹಾಜರು. ಶಿಬಿರದಲ್ಲಿ ಸಮಾಜ ಸೇವೆ, ರಾಷ್ಟ್ರದ ಇತಿಹಾಸದ ಕುರಿತು ಚರ್ಚೆ ಆಗ್ತಾ ಇದೆ. ರಾಯಲ್ ಕಾಲೇಜ್ ಆಫ್ ಡಿಫೆನ್ಸ್ ಸ್ಟಡೀಸ್ ನಲ್ಲಿ ಅಧ್ಯಯನ ಮಾಡಿ ಅಮೆರಿಕದ ಮಾಂಟೆಸರಿಯಲ್ಲಿ ನೇವಲ್ ಸ್ನಾತಕೋತ್ತರ ಶಾಲೆಯಿಂದ ಭಯೋತ್ಪಾದನೆ ನಿಗ್ರಹದಲ್ಲಿ ಗೌರವ ಗಿರೀಶ್ ಹೆಬ್ಬಾರ್ ಅವರು ಕಲಬುರಗಿ ನಿವಾಸಿಗಳು. ಇದು ಫಸ್ಟ್ ಟೈಮ್ ನನಗೆ ಈ ಥರದ RSS ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಚಾನ್ಸ್ ಸಿಕ್ಕಿದೆ. ಇವತ್ತಿನ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ಇಲ್ಲಿಯ ಡಿಸಿಪ್ಲಿನ್ನು, ಇಲ್ಲಿಯ ಕಮಿಟ್ಮೆಂಟು, ಬೋತ್ ಆಫ್ ಟ್ರೈನರ್ಸ್ದು ಮತ್ತು ಪಾರ್ಟಿಸಿಪೆಂಟ್ದು ಎರಡು ನೋಡಿ ಭಾಳ ಖುಷಿ ಆಯಿತು. ಈ ಕಾರ್ಯಕ್ರಮ ನೋಡಿದರೆ ನಮ್ಮ ಮಿಲಿಟ್ರಿಯಲ್ಲಿ ಆಗುವ ಟ್ರೈನಿಂಗ್ ನೆನಪು ಬರುತ್ತೆ. ಇಲ್ಲಿ ಇನ್ಸ್ಟ್ರಕ್ಟರ್ಸು ಬೆಳಗ್ಗೆ ಈ ಕಾರ್ಯಕರ್ತರನ್ನ ಬೆಳಗ್ಗೆ 4 ಗಂಟೆಗೆ ಎದ್ದೇಳಿಸಿ ರಾತ್ರಿ 10 ಗಂಟೆವರೆಗೂ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಥರದ ಕಮಿಟ್ಮೆಂಟು ಬೇರೆ ಎಲ್ಲೂ ನೋಡೋಕ್ಕೆ ಸಿಗೋದು ಭಾಳ ಕಮ್ಮಿ. ಸೊ ನಾನು ಭಾಷಣ ಕೊಟ್ಟಾಗ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿದೆ. ಈ ಕಾರ್ಯಕರ್ತರು ಇಲ್ಲಿ ವಾಲಂಟಿಯರಿಗೆ ಬಂದು ಈ 21 ದಿನದ ಟ್ರೈನಿಂಗ್ ಮಾಡೋಕ್ಕೆ ಕಷ್ಟಪಟ್ಟಿದ್ದಾರೆ. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಆಲ್ಸೋ. ಸೊಸೈಟಿನಲ್ಲಿ ಈಗ ಏನು ಕಮ್ಮಿ ಇದೆ ಅಂದರೆ ಡಿಸಿಪ್ಲಿನ್ನು, ಕಮಿಟ್ಮೆಂಟು, ದೇಶ ಸೇವೆಯ ಒಂದು ಭಾವನೆ ಬರೋದು ಭಾಳ ಇಂಪಾರ್ಟೆಂಟು. ಈ ಥರದ್ದು ಕಾರ್ಯಕ್ರಮದಲ್ಲಿ ಈ ಮೂರೂ ನಾನೇನು ಹೇಳಿದೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಪ್ಲಸ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಡಿಸಿಪ್ಲಿನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ನೋಡಿ ಭಾಳ ಖುಷಿ ಆಯಿತು. ಈಗ ನಾವು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತೀವಿ, ಬಟ್ ನಮ್ಮ ದೇಶದಲ್ಲಿ ಕಮ್ಯುನಿಟಿಯಾಗಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಜನ ಭಾಳ ಕಮ್ಮಿ ಮುಂದೆ ಬರ್ತಾರೆ. ಸೊ ನನ್ನ ಪ್ರಕಾರ ಈ RSS ಶಾಖಾಸ್ ಏನು ವಿಲೇಜ್ನಸ್ಗಿದ್ದಾವೆ, ಅವರು ಒಂದೇ ಮೈಂಡ್ ಇದ್ದವ್ರನ್ನ ಜೊತೆಗೆ ಸೇರಿಸಿ ಸಾಮೂಹಿಕ ಕಾರ್ಯಕ್ರಮ ಮಾಡುವಂಥ ಸ್ಥಿತಿ ಮಾಡಿದರೆ ಭಾಳ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಸ್ವಚ್ಛತೆ. ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ಬರಬೇಕು ಅಂದರೆ ನಮ್ಮ ಹಳ್ಳಿಯಲ್ಲೂ ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು. ಜನನ್ನ ಈ ಥರದ ಕಾರ್ಯಕ್ರಮಕ್ಕೆ ಸೇರಿಸೋದು ಭಾಳ ಕಷ್ಟ. ಬಟ್ ನಮ್ಮ RSS ಅವರು, ಶಾಖೆಯವರು ಅವರೆಲ್ಲ ಸೇರಿದರೆ ಒಂದು ಕಾಮನ್ ಏಮ್ ಇಟ್ಕೊಂಡು ಸ್ವಚ್ಛತೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯತೆ ಇದೆ. ಅದೇ ಥರ ಹಳ್ಳಿಯಲ್ಲಿ ಯಾರಿಗೆ ಆರ್ಮಿ ಸೇರುವ ಇಚ್ಛೆ ಇದೆ, ಅಗ್ನಿವೀರ್ ಅಂತ ನೀವೆಲ್ಲ ಸ್ಕೀಮ್ ಕೇಳಿರ್ಬೋದು, ಆ ಥರದ್ದು ಜನನ್ನು 17ರಿಂದ 21 ವರ್ಷದ ಮಕ್ಕಳನ್ನ ಸೇರಿಸಿ ಅವರಿಗೆ ಒಂದು ಸಣ್ಣ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಅವರಿಗೆ ಮಿಲಿಟ್ರಿ ಸೇರೋದಕ್ಕೆ ಹೆಲ್ಪ್ ಮಾಡೋಕ್ಕೂ ಸಾಧ್ಯತೆ ಇದೆ. ಆ ಥರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಇವರು ಕೈ ಜೋಡಿಸಿದರೆ ನಮ್ಮ ದೇಶ ಮುಂದೆ ಬರೋಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ಇವರ ಎಕ್ಸ್ಪರ್ಟೀಸ್ ಏನಿದೆ, ಇವ್ರದ್ದು ಡಿಸಿಪ್ಲಿನ್ ಇದೆ, ಆ ಕಲ್ಚರ್ ಬೇರೆ ಹಳ್ಳಿಯ ವಾತಾವರಣದಲ್ಲೂ ಸ್ಪ್ರೆಡ್ ಆಗುತ್ತೆ. ಮತ್ತು ನಮ್ಮ ದೇಶ 2047 ಒಳಗೆ ವಿಕಸಿತ ಭಾರತ ಅನ್ನೋ ಒಂದು ದೃಢ ಮನಸ್ಸಿಂದ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. RSSನವರು, ಹಳ್ಳಿಯ ಜನರು, ಪಟ್ಟಣದ ಜನರು ಎಲ್ಲರೂ, ನಮ್ಮ ದೇಶದ ಎಲ್ಲ ದೇಶವಾಸಿಯರು ಸೇರಿ ನಾವು ಕಷ್ಟಪಟ್ಟು ಡಿಸಿಪ್ಲಿನಾಗಿ ಕೆಲಸ ಮಾಡಿದರೆ ಆ ಗುರಿ ಮುಟ್ಟುವ ಸಾಧ್ಯತೆ ಅಂತ ನನ್ನ ವಿಚಾರ. RSS ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇದೆ. ಅದೇ ಥರ ಬೇರೆ ಬೇರೆ ಆರ್ಗನೈಸೇಷನ್ಸ್ ಬೇರೆ ಬೇರೆ ಕಡೆ ಇದ್ದಾವೆ. ಬಟ್ ನನ್ನ ಪ್ರಕಾರ RSSನವರು ಯಾವ ಥರ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅದು ಸಲಾನೀಯ. ಬೇರೆಯವರು ಇದನ್ನು ನೋಡಿ ಕಲಿಯೋಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ನಮ್ಮ ದೇಶನ ಒಗ್ಗಟ್ಟು ತರೋಕ್ಕೆ ಐ ಥಿಂಕ್ RSSದು ಬಹಳ ಒಂದು ಯೋಗದಾನ ಇದೆ. ಇದು ಫಸ್ಟ್ ಟೈಮ್ ನನಗೆ